ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತವು ಪಾಕಿಸ್ತಾನದ ವಿರುದ್ಧ ಯುದ್ದಕ್ಕಿಂತಲೂ ಹೆಚ್ಚು ಪರಿಣಾಮಕಾರಿಯಾದಂತಹ ಆ 9 ತಂತ್ರಗಳನ್ನು ಅನುಸರಿಸಿದೆ. ಭಾರತದ ದಿಟ್ಟ ಕ್ರಮಗಳು ಪಾಕಿಸ್ತಾನದ ಮೇಲೆ ಆರ್ಥಿಕ ಮತ್ತು ರಾಜಕೀಯ ಒತ್ತಡವನ್ನು ಹೇರ್ತಾ ಇದೆ. ಹಾಗಾದ್ರೆ ಆ 9 ತಂತ್ರ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಯುದ್ಧ ಮಾಡದೆಯೇ ಪಾಕ್ಗೆ ಮರ್ಮಾಘಾತ. ನೆರೆ ರಾಷ್ಟ್ರದ ನಿದ್ದೆಗೆಡಿಸಿದ ಭಾರತದ 9 ನಿರ್ಧಾರ. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ಬಳಿಕ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಭೀತಿ ಆವರಿಸಿದೆ. ಯಾವುದೇ ಕ್ಷಣದಲ್ಲಾದರೂ ಭಾರತೀಯ ಸೇನೆ ಪ್ರತಿಕಾರಕ್ಕೆ ಮುಂದಾಗಬಹುದು ಅನ್ನುವ ಭೀತಿ ಪಾಕಿಸ್ತಾನವನ್ನ ಕಾಡ್ತಾ ಇದೆ. ಹೀಗಾಗಿ ಸಂಭಾವ್ಯ ಯುದ್ಧ ಎದುರಿಸಲು ಪಾಕಿಸ್ತಾನ ಸಿದ್ದತೆಗಳನ್ನ ಮಾಡಿಕೊಳ್ತಾ ಇದೆ. ಆದರೆ ಇತ್ತ ಭಾರತ ಯುದ್ಧ ಮಾಡುವುದನ್ನ ಬಿಡಿ, ಅದಕ್ಕೂ ಮೊದಲೇ ರಾಜತಾಂತ್ರಿಕ ನಿರ್ಧಾರಗಳು ಹಾಗೂ ಇತರ ಕೆಲವು ಕಠಿಣ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಪಾಕಿಸ್ತಾನಕ್ಕೆ ಮರ್ಮಾಘಾತ ನೀಡಿದೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿ ನಂತರ ಭಾರತವು ಪಾಕಿಸ್ತಾನದ ವಿರುದ್ಧ ಯುದ್ದಕ್ಕಿಂತಲೂ ಹೆಚ್ಚು ಪರಿಣಾಮಕಾರಿಯಾದ ತಂತ್ರಗಳನ್ನು ಅನುಸರಿಸಿದೆ. ಭಾರತದ ದಿಟ್ಟ ಕ್ರಮಗಳು ಪಾಕಿಸ್ತಾನದ ಮೇಲೆ ಆರ್ಥಿಕ ಮತ್ತು ರಾಜಕೀಯ ಜೊತೆಗೆ ಸಿನಿಮಾ, ಕ್ರೀಡೆ ಸೇರಿ ಎಲ್ಲಾ ಕಡೆ ಒತ್ತಡ ಹೇರಿದೆ. ಉಗ್ರಗಾಮಿಗಳನ್ನ ಪೋಷಿಸುವ ನೀತಿಗೆ ತೀವ್ರ ಹೊಡೆತ ನೀಡಿದೆ. ಹಾಗಾದರೆ ಪಾಕಿಸ್ತಾನಕ್ಕೆ ಮರ್ಮಾಘಾತ ನೀಡಲು ಭಾರತ ಕೈಗೊಂಡ ಆ 10 ನಿರ್ಧಾರಗಳು ಯಾವುದು? ಇಲ್ಲಿದೆ ಮಾಹಿತಿ. ಸಿಂಧು ನದಿ ನೀರು ಒಪ್ಪಂದ ರದ್ದು ಮಾಡಿದ್ದು, ವಾಯು ಮಾರ್ಗ ಬಂದ್ ಮಾಡಿದ್ದು, ಭಾರತದ ಬಂದರ್ಗೆ ನೋ ಎಂಟ್ರಿ, ವಾಘಾ ಅಟಾರಿ ಗಡಿ ವ್ಯಾಪಾರ, ಡಿಜಿಟಲ್ ಪ್ಲಾಟ್ಫಾರ್ಮ್, ಪಾಕ್ ಪ್ರಜೆಗಳಿಗೆ ಗೇಟ್ ಪಾಸ್, ಸಾರ್ಕ್ ವೀಸಾ ವಿನಾಯಿತಿ ನಿಷೇಧ, ಪಾಕ್ ರಾಜತಾಂತ್ರಿಕರು ವಾಪಸ್ ಕಳಿಸಿದ್ದು, ಪಾಕ್ ಅಪ್ರಚೋದಿತ ದಾಳಿಗೆ ಪ್ರತಿ ದಾಳಿಗೆ ಭಾರತ ಸಜ್ಜಾಗಿದೆ. ಯುದ್ಧ ಮಾಡದೆಯೇ ಪಾಕಿಸ್ತಾನ ನಾಶ. ಒಂದೆಡೆ ಪಾಕಿಸ್ತಾನ ಯುದ್ಧ ಭೀತಿಯಲ್ಲಿದ್ದರೆ ಭಾರತ ಸರ್ಕಾರ ಮಾತ್ರ ಯುದ್ಧ ಮಾಡದೆ ಶತ್ರು ದೇಶದ ನಾಶಕ್ಕೆ ದಿಟ್ಟ ಹೆಜ್ಜೆ ಇಡುತ್ತಿದೆ. ಪಾಕಿಸ್ತಾನಿ ಚಿಂತಕರು ಭಾರತದ ಈ ಕ್ರಮಗಳನ್ನು ನಿರೀಕ್ಷೆ ಮಾಡೇ ಇರಲಿಲ್ಲ. ಈಗ ಪಾಕಿಸ್ತಾನದ ಮೇಲೆ ಹೆಚ್ಚುತ್ತಿರುವ ಹೊರೆ ಅವರನ್ನ ಜಾಗೃತಿಗೊಳಿಸಿದೆ. ಗಡಿಯನ್ನು ಮುಚ್ಚಿ ವೀಸಾಗಳನ್ನು ಸ್ಥಗಿತಗೊಳಿಸುವ ನಿರ್ಧಾರವು ಭಾರತದಲ್ಲಿರುವ ಪಾಕಿಸ್ತಾನಿ ನಾಗರಿಕರನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ. ಚಿಕಿತ್ಸೆಗಾಗಿ ಭಾರತಕ್ಕೆ ಬರಲು ಬಯಸುವವರಿಗೂ ಮಾರ್ಗಗಳನ್ನು ಬಂದ್ ಮಾಡಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತವು ಪಾಕಿಸ್ತಾನದ ವಿರುದ್ಧ ಯುದ್ದಕ್ಕಿಂತಲೂ ಹೆಚ್ಚು ಪರಿಣಾಮಕಾರಿಯಾದಂತಹ ಆ 9 ತಂತ್ರಗಳನ್ನು ಅನುಸರಿಸಿದೆ. ಭಾರತದ ದಿಟ್ಟ ಕ್ರಮಗಳು ಪಾಕಿಸ್ತಾನದ ಮೇಲೆ ಆರ್ಥಿಕ ಮತ್ತು ರಾಜಕೀಯ ಒತ್ತಡವನ್ನು ಹೇರ್ತಾ ಇದೆ. ಹಾಗಾದ್ರೆ ಆ 9 ತಂತ್ರ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಯುದ್ಧ ಮಾಡದೆಯೇ ಪಾಕ್ಗೆ ಮರ್ಮಾಘಾತ. ನೆರೆ ರಾಷ್ಟ್ರದ ನಿದ್ದೆಗೆಡಿಸಿದ ಭಾರತದ 9 ನಿರ್ಧಾರ. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ಬಳಿಕ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಭೀತಿ ಆವರಿಸಿದೆ. ಯಾವುದೇ ಕ್ಷಣದಲ್ಲಾದರೂ ಭಾರತೀಯ ಸೇನೆ ಪ್ರತಿಕಾರಕ್ಕೆ ಮುಂದಾಗಬಹುದು ಅನ್ನುವ ಭೀತಿ ಪಾಕಿಸ್ತಾನವನ್ನ ಕಾಡ್ತಾ ಇದೆ. ಹೀಗಾಗಿ ಸಂಭಾವ್ಯ ಯುದ್ಧ ಎದುರಿಸಲು ಪಾಕಿಸ್ತಾನ ಸಿದ್ದತೆಗಳನ್ನ ಮಾಡಿಕೊಳ್ತಾ ಇದೆ. ಆದರೆ ಇತ್ತ ಭಾರತ ಯುದ್ಧ ಮಾಡುವುದನ್ನ ಬಿಡಿ, ಅದಕ್ಕೂ ಮೊದಲೇ ರಾಜತಾಂತ್ರಿಕ ನಿರ್ಧಾರಗಳು ಹಾಗೂ ಇತರ ಕೆಲವು ಕಠಿಣ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಪಾಕಿಸ್ತಾನಕ್ಕೆ ಮರ್ಮಾಘಾತ ನೀಡಿದೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿ ನಂತರ ಭಾರತವು ಪಾಕಿಸ್ತಾನದ ವಿರುದ್ಧ ಯುದ್ದಕ್ಕಿಂತಲೂ ಹೆಚ್ಚು ಪರಿಣಾಮಕಾರಿಯಾದ ತಂತ್ರಗಳನ್ನು ಅನುಸರಿಸಿದೆ. ಭಾರತದ ದಿಟ್ಟ ಕ್ರಮಗಳು ಪಾಕಿಸ್ತಾನದ ಮೇಲೆ ಆರ್ಥಿಕ ಮತ್ತು ರಾಜಕೀಯ ಜೊತೆಗೆ ಸಿನಿಮಾ, ಕ್ರೀಡೆ ಸೇರಿ ಎಲ್ಲಾ ಕಡೆ ಒತ್ತಡ ಹೇರಿದೆ. ಉಗ್ರಗಾಮಿಗಳನ್ನ ಪೋಷಿಸುವ ನೀತಿಗೆ ತೀವ್ರ ಹೊಡೆತ ನೀಡಿದೆ. ಹಾಗಾದರೆ ಪಾಕಿಸ್ತಾನಕ್ಕೆ ಮರ್ಮಾಘಾತ ನೀಡಲು ಭಾರತ ಕೈಗೊಂಡ ಆ 10 ನಿರ್ಧಾರಗಳು ಯಾವುದು? ಇಲ್ಲಿದೆ ಮಾಹಿತಿ. ಸಿಂಧು ನದಿ ನೀರು ಒಪ್ಪಂದ ರದ್ದು ಮಾಡಿದ್ದು, ವಾಯು ಮಾರ್ಗ ಬಂದ್ ಮಾಡಿದ್ದು, ಭಾರತದ ಬಂದರ್ಗೆ ನೋ ಎಂಟ್ರಿ, ವಾಘಾ ಅಟಾರಿ ಗಡಿ ವ್ಯಾಪಾರ, ಡಿಜಿಟಲ್ ಪ್ಲಾಟ್ಫಾರ್ಮ್, ಪಾಕ್ ಪ್ರಜೆಗಳಿಗೆ ಗೇಟ್ ಪಾಸ್, ಸಾರ್ಕ್ ವೀಸಾ ವಿನಾಯಿತಿ ನಿಷೇಧ, ಪಾಕ್ ರಾಜತಾಂತ್ರಿಕರು ವಾಪಸ್ ಕಳಿಸಿದ್ದು, ಪಾಕ್ ಅಪ್ರಚೋದಿತ ದಾಳಿಗೆ ಪ್ರತಿ ದಾಳಿಗೆ ಭಾರತ ಸಜ್ಜಾಗಿದೆ. ಯುದ್ಧ ಮಾಡದೆಯೇ ಪಾಕಿಸ್ತಾನ ನಾಶ.
ಒಂದೆಡೆ ಪಾಕಿಸ್ತಾನ ಯುದ್ಧ ಭೀತಿಯಲ್ಲಿದ್ರೆ ಭಾರತ ಸರ್ಕಾರ ಮಾತ್ರ ಯುದ್ಧ ಮಾಡದೆ ಶತ್ರು ದೇಶದ ನಾಶಕ್ಕೆ ದಿಟ್ಟ ಹೆಜ್ಜೆ ಇಡುತ್ತಿದೆ. ಪಾಕಿಸ್ತಾನಿ ಚಿಂತಕರು ಭಾರತದ ಈ ಕ್ರಮಗಳನ್ನ ನಿರೀಕ್ಷೆ ಮಾಡೇ ಇರಲಿಲ್ಲ. ಈಗ ಪಾಕಿಸ್ತಾನದ ಮೇಲೆ ಹೆಚ್ಚುತ್ತಿರುವ ಹೊರೆ ಅವರನ್ನ ಜಾಗೃತಿಗೊಳಿಸಿದೆ. ಗಡಿಯನ್ನು ಮುಚ್ಚಿ ವೀಸಾಗಳನ್ನ ಸ್ಥಗಿತಗೊಳಿಸುವ ನಿರ್ಧಾರವು ಭಾರತದಲ್ಲಿರುವ ಪಾಕಿಸ್ತಾನಿ ನಾಗರಿಕರನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ. ಚಿಕಿತ್ಸೆಗಾಗಿ ಭಾರತಕ್ಕೆ ಬರಲು ಬಯಸುವವರಿಗೂ ಮಾರ್ಗಗಳನ್ನು ಬಂದ್ ಮಾಡಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತವು ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕಿಂತಲೂ ಹೆಚ್ಚು ಪರಿಣಾಮಕಾರಿಯಾದಂತಹ ಆ 9 ತಂತ್ರಗಳನ್ನು ಅನುಸರಿಸಿದೆ. ಭಾರತದ ದಿಟ್ಟ ಕ್ರಮಗಳು ಪಾಕಿಸ್ತಾನದ ಮೇಲೆ ಆರ್ಥಿಕ ಮತ್ತು ರಾಜಕೀಯ ಒತ್ತಡವನ್ನು ಹೇರ್ತಾ ಇದೆ. ಹಾಗಾದ್ರೆ ಆ 9 ತಂತ್ರ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಯುದ್ಧ ಮಾಡದೆಯೇ ಪಾಕ್ಗೆ ಮರ್ಮಾಘಾತ. ನೆರೆ ರಾಷ್ಟ್ರದ ನಿದ್ದೆಗೆಡಿಸಿದ ಭಾರತದ 9 ನಿರ್ಧಾರ. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ಬಳಿಕ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಭೀತಿ ಆವರಿಸಿದೆ. ಯಾವುದೇ ಕ್ಷಣದಲ್ಲಾದರೂ ಭಾರತೀಯ ಸೇನೆ ಪ್ರತಿಕಾರಕ್ಕೆ ಮುಂದಾಗಬಹುದು ಅನ್ನುವ ಭೀತಿ ಪಾಕಿಸ್ತಾನವನ್ನ ಕಾಡ್ತಾ ಇದೆ. ಹೀಗಾಗಿ ಸಂಭಾವ್ಯ ಯುದ್ಧ ಎದುರಿಸಲು ಪಾಕಿಸ್ತಾನ ಸಿದ್ದತೆಗಳನ್ನ ಮಾಡಿಕೊಳ್ತಾ ಇದೆ. ಆದರೆ ಇತ್ತ ಭಾರತ ಯುದ್ಧ ಮಾಡುವುದನ್ನ ಬಿಡಿ, ಅದಕ್ಕೂ ಮೊದಲೇ ರಾಜತಾಂತ್ರಿಕ ನಿರ್ಧಾರಗಳು ಹಾಗೂ ಇತರ ಕೆಲವು ಕಠಿಣ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಪಾಕಿಸ್ತಾನಕ್ಕೆ ಮರ್ಮಾಘಾತ ನೀಡಿದೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿ ನಂತರ ಭಾರತವು ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕಿಂತಲೂ ಹೆಚ್ಚು ಪರಿಣಾಮಕಾರಿಯಾದ ತಂತ್ರಗಳನ್ನು ಅನುಸರಿಸಿದೆ. ಭಾರತದ ದಿಟ್ಟ ಕ್ರಮಗಳು ಪಾಕಿಸ್ತಾನದ ಮೇಲೆ ಆರ್ಥಿಕ ಮತ್ತು ರಾಜಕೀಯ ಜೊತೆಗೆ ಸಿನಿಮಾ, ಕ್ರೀಡೆ ಸೇರಿ ಎಲ್ಲಾ ಕಡೆ ಒತ್ತಡ ಹೇರಿದೆ. ಉಗ್ರಗಾಮಿಗಳನ್ನ ಪೋಷಿಸುವ ನೀತಿಗೆ ತೀವ್ರ ಹೊಡೆತ ನೀಡಿದೆ. ಹಾಗಾದರೆ ಪಾಕಿಸ್ತಾನಕ್ಕೆ ಮರ್ಮಾಘಾತ ನೀಡಲು ಭಾರತ ಕೈಗೊಂಡ ಆ 10 ನಿರ್ಧಾರಗಳು ಯಾವುದು? ಇಲ್ಲಿದೆ ಮಾಹಿತಿ. ಸಿಂಧು ನದಿ ನೀರು ಒಪ್ಪಂದ ರದ್ದು ಮಾಡಿದ್ದು, ವಾಯು ಮಾರ್ಗ ಬಂದ್ ಮಾಡಿದ್ದು, ಭಾರತದ ಬಂದರ್ಗೆ ನೋ ಎಂಟ್ರಿ, ವಾಘಾ ಅಟಾರಿ ಗಡಿ ವ್ಯಾಪಾರ, ಡಿಜಿಟಲ್ ಪ್ಲಾಟ್ಫಾರ್ಮ್, ಪಾಕ್ ಪ್ರಜೆಗಳಿಗೆ ಗೇಟ್ ಪಾಸ್, ಸಾರ್ಕ್ ವೀಸಾ ವಿನಾಯಿತಿ ನಿಷೇಧ, ಪಾಕ್ ರಾಜತಾಂತ್ರಿಕರು ವಾಪಸ್ ಕಳಿಸಿದ್ದು, ಪಾಕ್ ಅಪ್ರಚೋದಿತ ದಾಳಿಗೆ ಪ್ರತಿ ದಾಳಿಗೆ ಭಾರತ ಸಜ್ಜಾಗಿದೆ. ಯುದ್ಧ ಮಾಡದೆಯೇ ಪಾಕಿಸ್ತಾನ ನಾಶ. ಒಂದೆಡೆ ಪಾಕಿಸ್ತಾನ ಯುದ್ಧ ಭೀತಿಯಲ್ಲಿದ್ರೆ ಭಾರತ ಸರ್ಕಾರ ಮಾತ್ರ ಯುದ್ಧ ಮಾಡದೆ ಶತ್ರು ದೇಶದ ನಾಶಕ್ಕೆ ದಿಟ್ಟ ಹೆಜ್ಜೆ ಇಡುತ್ತಿದೆ. ಪಾಕಿಸ್ತಾನಿ ಚಿಂತಕರು ಭಾರತದ ಈ ಕ್ರಮಗಳನ್ನ ನಿರೀಕ್ಷೆ ಮಾಡೇ ಇರಲಿಲ್ಲ. ಈಗ ಪಾಕಿಸ್ತಾನದ ಮೇಲೆ ಹೆಚ್ಚುತ್ತಿರುವ ಹೊರೆ ಅವರನ್ನ ಜಾಗೃತಿಗೊಳಿಸಿದೆ. ಗಡಿಯನ್ನು ಮುಚ್ಚಿ ವೀಸಾಗಳನ್ನ ಸ್ಥಗಿತಗೊಳಿಸುವ ನಿರ್ಧಾರವು ಭಾರತದಲ್ಲಿರುವ ಪಾಕಿಸ್ತಾನಿ ನಾಗರಿಕರನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ. ಚಿಕಿತ್ಸೆಗಾಗಿ ಭಾರತಕ್ಕೆ ಬರಲು ಬಯಸುವವರಿಗೂ ಮಾರ್ಗಗಳನ್ನು ಬಂದ್ ಮಾಡಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.